ಇದ್ದಾರೆ. ಅಂಥದ್ರಲ್ಲಿ ನೀನು ಅವರ ಹೆಂಡತಿಯಾಗಿ ಈ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿದ್ದು ಅವರ ಸೇವೆ ಮಾಡಬೇಕು. ನೀನು ಪತಿ ಸೇವೆ ಮಾಡಬೇಕು. ಕೇವಲ ಗಂಡನ ಸುಖದಲ್ಲಿ ಮಾತ್ರ ಹೆಂಡತಿಗೆ ಪಾಲಲ್ವೇ, ಗಂಡನ ಕಷ್ಟದಲ್ಲೂ ಹೆಂಡತಿಗೆ ಸಮಪಾಲ ಎನ್ನುವುದನ್ನು ನೀನು ತಿಳ್ಕೊಳ್ಬೇಕಾಗಿತ್ತು. ಅದೇ ನೀನು ಗೊತ್ತಿಲ್ಲದೆ ಇದ್ದವಳಲ್ಲ. ಆವತ್ತು ನಿನ್ನವರು ವನವಾಸಕ್ಕೆ ಹೊರಟಂತಹ ಹೊತ್ತಿಗೆ ನಮ್ಮ ಅಣ್ಣನ ಎದುರಿಗೆ ಅಣ್ಣ ಈ ಮಗುವನ್ನು ಹಿಡ್ಕೊಂಡು, ಈ ಹಸು ಮಗುವನ್ನು ಹಿಡ್ಕೊಂಡು ನಾನು ಹೇಗಣ್ಣ ವನವಾಸಕ್ಕೆ ಹೋಗುವುದು ಅಂತ ನಮ್ಮ ಅಣ್ಣನಲ್ಲಿ ಕೇಳಿದಾಗ, ಪಾಪ ನಮ್ಮ ಅಣ್ಣನದ್ದು ಒಂದು ರೀತಿ ಹೆಂಗರಳವರದ್ದು. ಆವತ್ತು ಅವ್ರು ಏನ್ ಮಾಡಿದ್ರು, ಅಯ್ಯೋ ತಂಗಿ, ಈ ಮಗುವಿನ ಭವಿಷ್ಯಕ್ಕಾದ್ರೂ ನೀನ್ ಇಲ್ಲೇ ಇರು ಅಂತ ಹೇಳಿದ್ರು. ಅವರಷ್ಟು ಹೇಳಿದ್ದೇ ತಡ. ನಿನ್ಗೆ ಸಾಕು, ಒಳ್ಳೆ ರಾಜಯೋಗ ನಿನಗೆ. ಇಲ್ಲಿ ದಿನಕ್ಕೆ 25 ಸೀರೆ ಉಡ್ತೀಯ, 25 ಸೀರೆ ಬಿಡಿಸಿ ಹಾಕ್ತೀಯ. ಆಮೇಲೆ ನೀವು ಒಳ್ಳೆ ಷಡ್ರಸ ಭೋಜನ. ಓಯ್ ಭಟ್ರೆ, ಇವತ್ತು ಪಾಯಸಕ್ಕೆ ಸಿಹಿ ಕಡಿಮೆ ಆಯ್ತು. ಓಯ್ ಭಟ್ರೆ, ಇವತ್ತು ಸಾರಿಗೆ ಉಪ್ಪು ಕಡಿಮೆ ಆಯ್ತು, ಹುಳಿಯನ್ನು ಹೋಳಿಲ್ಲ. ನಿನಗೆ 4-5 ಬಗೆ ಊಟ. ಕೇವಲ ಇಷ್ಟೇ ಅಲ್ಲಪ್ಪ, ಕೇವಲ ಇಷ್ಟೇ ಅಲ್ಲ, ಒಂದು 4-6 ಹೆಣ್ಣು ಮಕ್ಕಳನ್ನು ಕೂರಿಸಿಕೊಳ್ಳುವುದು, ಅವ್ರ ಮನೆ ಕತೆ, ಇವ್ರ ಮನೆ ಸುದ್ದಿ, ಇವ್ರ ಮನೆ ಸುದ್ದಿ ಮಾತಾಡ್ತಾ ಇರುವುದು. ಕೇವಲ ಇವ್ರು ಒಬ್ಬಳೇ ಅಲ್ಲ ಸ್ವಾಮಿ. ಇವಳಿಗೆ ಒಬ್ಬ ಮಗ ಇದ್ದಾನೆ. ಮಗ ನೋಡೋದಕ್ಕೆ ಇಷ್ಟ ಇದ್ದಾನೆ, ಮಾನಿ ತಿಂತಾನೆ ಬೋಂಗಿ. ಅವ್ರಿಗೆ ಹೊತ್ತಿಗೆ ಬೇಕು ಇಷ್ಟಿಷ್ಟು. ಇವ್ರು ನಮ್ಮ ಮನೆಗೆ ಬಂದು ತಿಂದು 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 ನಮಗೆ ತೆಗೆದುಬಿಟ್ಟು ಕಿತ್ತು ನೆಂಟರ ಸೇರಲು ಇಷ್ಟ ನಾಡಿದೆ ಬೀರು. ಕಿತ್ತು ನೆಂಟರ ಸೇರಲು ಇಷ್ಟ ನಾಡಿದೆ ನೀನು. ಹೊಟ್ಟೆ ಕೂಳಿನ ಕೊರತೆ ಏನೇ ಕೆಟ್ಟು ನೆಂಟರ ಸೇರ ಇಷ್ಟ ಆಡಿದೆ ನೀನು, ಇಷ್ಟ ಆಡಿದೆ ನೀನು. ಹೊಟ್ಟೆ ಕೂಳಿನ ಕೊರತೆ ನಮಗೆ, ಹೊಟ್ಟೆ ಕೂಳಿನ ಕೊರತೆ ಏನೇ. ಹುಟ್ಟಿದ ಶಿಶುವ ಕಾಡಿಗೆ ಕೊಂಡೊಯ್ಯಬೇಡಿರುತ್ತ, ಹುಟ್ಟಿದ ಶಿಶುವ ಕಾಡಿಗೆ ಕೊಂಡೊಯ್ಯಬೇಡಿರುತ್ತ. ಕೃಷ್ಣ ಕೇಳಲು ಇಂತೆ ಕಾಣೆ ಎನ್ನಣ್ಣ ಶ್ರೀಕೃಷ್ಣ.